ತುರುವೇಕೆರೆ ತಾಲೂಕು ಡಿಎಸ್ಎಸ್ ಸಂಚಾಲಕರಾದ ದಂಡಿನ ಶಿವರಾಜಕುಮಾರ್ ಅವರು ಪತ್ರಿಕಾಗೋಷ್ಠಿ ನಡೆಸಿದರು. ತಾಲೂಕು ಕಚೇರಿಯ ಬೆಳೆ ವಿಮೆ ಹಣ ಫಲಾನುಭವಿಗಳಿಗೆ ತಲುಪಿಲ್ಲ. ಬರ ಪರಿಹಾರದ ಬೆಳೆ ಹಣ ವಿಎಆರ್ಐ ಗ್ರಾಮ ಸಹಾಯಕರ ಖಾತೆಗೆ ಜಮಾ ಆಗಿದೆ. ಜಮೀನಿನ ಫಲಾನುಭವಿಗಳಿಗೆ ಜಮಾ ಆಗಿಲ್ಲ. ಬರ ಪರಿಹಾರದ ಬೆಳೆ ವಿಮೆ ಹಣ ಅಧಿಕಾರಿಗಳ ಅಕೌಂಟಿಗೆ ಜಮಾ ಆಗಿದೆ ಹಾಗೂ ಡಿಸಿ ಎಸಿಗೆ ದೂರು ನೀಡಿದರೂ ಯಾವುದೇ ಪರಿಹಾರ ಆಗಿಲ್ಲ ಎಂದು ಡಿಎಸ್ಎಸ್ ಸಂಚಾಲಕ ದಂಡಿನ ಶಿವರಾಜಕುಮಾರ್ ಪತ್ರಿಕಾಗೋಷ್ಠಿ ನಡೆಸಿದರು. ಈ ಸಂದರ್ಭದಲ್ಲಿ ಗುರುದತ್, ತಿಮ್ಮೇಶ್, ತಮ್ಮಯ್ಯ, ರಾಮಚಂದ್ರಯ್ಯ, ಹೆಗ್ಗೆರೆ, ಗೋವಿಂದರಾಜು, ಟಿಬಿ ಕ್ರಾಸ್, ರಾಮು, ಒಣಕೆರೆ ಮುಂತಾದವರು ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು. ಪರಿಹಾರ ಕಂಡುಕೊಳ್ಳದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ತಹಸೀಲ್ದಾರ್ ಕಚೇರಿಗೆ ಎಚ್ಚರಿಕೆ ನೀಡಿದ್ದಾರೆ. ಎಲ್ಲರಿಗೂ ಕೊಟ್ಟಿದ್ದೀವಿ. ಆದರೆ ಇದುವರೆಗೂ ಸಹ ನ್ಯಾಯ ದೊರಕಿಲ್ಲ. ಸಂಬಂಧಪಟ್ಟಂಥ ಯಾರ ಖಾತೆಗೆ ಹಣ ಜಮಾ ಆಗಿದೆ ಅಂತೇಳಿ ಜಮಾ ಆಗಿರೋದು ಸಹ ನಮ್ಮ ಹತ್ರ ದಾಖಲಾತಿಗಳಿವೆ. ವಿ ಎಗಳು ಮತ್ತು ವಿ ಎ ಜೊತೆ ಇರ್ತಕ್ಕಂಥ ಗ್ರಾಮ ಸೇವಕರು ಅವರೆಲ್ಲ ಇದಕ್ಕೂ ಖಾತೆಗಳಿಗೂ ಹಣ ಜಮೆ ಮಾಡ್ಕೊಂಡಿದ್ದಾರೆ. ರೈತರಿಗೆ ನೇರವಾಗಿ ಹಣ ಜಮೆ ಆಗಿಲ್ಲ. ಸುಮಾರು ಸಾವಿರಾರು ಲಕ್ಷಗಟ್ಟಲೆ ಹಣ ಅವ್ಯವಹಾರ ಆಗೋಗಿದೆ. ಅದು ನನ್ನ ದಾಖಲೆ ಸಮೇತ ನಾವು ಇದನ್ನು ತಹಸೀಲ್ದಾರರಿಗೂ ಸಹ ತಿಳಿಸಿದ್ದೀವಿ. ಎಲ್ಲರಿಗೂ ತಿಳಿಸಿ ಮತ್ತು ನಾವು ಮೌಖಿಕವಾಗಿ ಮತ್ತು ಇದು ದಾಖಲಾತಿ ಮುಖಾಂತರ ತಿಳಿಸಿರೂ ಸಹ ಇದುವರೆಗೂ ನ್ಯಾಯ ದೊರಕಿಲ್ಲ. ಇದನ್ನು ಕೂಡಲೇ ಸರಿಪಡಿಸಿಲ್ಲ ಅಂತಂದರೆ ನಾವು ಉಗ್ರ ಹೋರಾಟವನ್ನು ರೂಪಿಸ್ಕೊಂಡು ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಅವರಿಗೆಲ್ಲ ಶಿಕ್ಷೆ ಆಗಬೇಕು ಅಂತೇಳಿ ಆಗ್ರಹಿಸ್ತೀವಿ.